ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಈ ದಿನ ಅಷ್ಟೇ ನಡೆದಿರುವಂತಹ ಕರ್ನಾಟಕ ಟೆಟ್ ಪೇಪರ್ 1 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಅದರಲ್ಲಿ ಈ ವಿಡಿಯೋದಲ್ಲಿ ನಾನು ಕನ್ನಡ ಒಂದು ವಿಷಯದ ಕ್ವಶನ್ ಪೇಪರನ್ನು ಉತ್ತರದೊಂದಿಗೆ ಮತ್ತು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಪಾರ್ಟ್ 1 ಭಾಷೆ 1 ಕನ್ನಡವನ್ನು ತಗೊಂಡಿರೋರು ನೋಡಬಹುದು. ಮೊದಲನೇದಾಗಿ ಇಲ್ಲಿ ಗದ್ಯ ಭಾಗವನ್ನು 1ರಿಂದ 8ರವರೆಗೆ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಈ ಗದ್ಯ ಭಾಗ ನಮಗೆಲ್ಲರಿಗೂ ಗೊತ್ತು, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ರವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನಿಧಾನವಾಗಿ ಓದ್ಕೊಳ್ತಾ ಹೋದರೆ, ಸೊ ಇಲ್ಲಿ ಕ್ವಶನ್ ನಂಬರ್ 1ರಿಂದ 8ರವರೆಗಿನ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರರು ಬರೆದ ಮೊದಲ ಸಣ್ಣ ಕಥೆ ಯಾವುದು? ಇಲ್ಲಿ ಸೆಕೆಂಡ್ನೇ ಲೈನಲ್ಲೇ ಕೊಟ್ಟಿದ್ದಾರೆ ರಂಗನ ಮದುವೆ ಎಂಬ ಮೊದಲ ಸಣ್ಣ ಕಥೆ ಅಂತ ಹೇಳಿಬಿಟ್ಟು. ಸೊ ಉತ್ತರ ರಂಗನ ಮದುವೆ. ಓಕೆ. ಎರಡನೇ ಕ್ವಶನ್, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ರವರ ಕಾವ್ಯನಾಮ ಯಾವುದು? ಇಲ್ಲಿ ನೋಡಬಹುದು ಶ್ರೀನಿವಾಸ ಎಂಬುದು ಅವರ ಕಾವ್ಯನಾಮ. ಇಲ್ಲಿ ಶ್ರೀನಿವಾಸ. ಓಕೆ. ನೆಕ್ಸ್ಟ್, ಮಾಸ್ತಿ ಅವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ. ಅದು ಸಹ ಇಲ್ಲೇ ಇದೆ, ಡೈರೆಕ್ಟ್ ಆಗಿರೋ ಕ್ವಶನ್ಸ್ಗಳನ್ನೇ ಕೊಟ್ಟಿದ್ದಾರೆ. ಸುಬ್ಬಣ್ಣ ಎಂಬ ನೀಳ್ಗತೆ ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸಿರುವ ಅಂತ ಇದೆ. ಸೊ ಇಲ್ಲಿ ಆಪ್ಷನಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸಂಗೀತಗಾರನ ಜೀವನ ಅಂತ ಹೇಳಿ. ಓಕೆ. 4ನೇ ಪ್ರಶ್ನೆ, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿದ್ದು ಯಾವ ಒಂದು ಭಾಷೆಗೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇದು ಸಹ ನಿಮಗೆ ಈ ಒಂದು ಡೈರೆಕ್ಟ್ ಪ್ರಶ್ನೆಯಲ್ಲೇ ಬರುತ್ತೆ. ಲಾಸ್ಟ್ ಲೈನ್, ಗುರುದಕ್ಷಿಣೆ ಎಂಬ ಹೆಸರು ತಮಿಳು ಭಾಷೆಗೆ ಭಾಷಾಂತರವಾಗಿದೆ. ಆಪ್ಷನಲ್ಲಿ ನೀವು ನೋಡಬಹುದು ತಮಿಳು ಭಾಷೆಗೆ. ಓಕೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಇಲ್ಲಿ ನೋಡಿ, ಸಣ್ಣ ಕಥೆಗಳು ದೆಹಲಿ ಗ್ರಂಥಕ್ಕೆ ದೆಹಲಿ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆಯಿತು. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಾರ್ವಜನಿಕರು ಅವರನ್ನು ಸನ್ಮಾನಿಸಿದರು. ಹಾಗಾದರೆ ಯಾವುದು? ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಉತ್ತರ. ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ. ಇಲ್ಲಿ ನೋಡಬಹುದು ಸ್ಟಾರ್ಟಿಂಗಲ್ಲೇ 1920. ನೆಕ್ಸ್ಟ್, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಸೊ ಇದು ಸಹ ನಮ್ಮ ಒಂದು ಗದ್ಯದಲ್ಲೇ ಡೈರೆಕ್ಟ್ ಆಗಿದೆ. ಸೊ ಏನಂತ ಹೇಳಿಬಿಟ್ಟು ಅಂತ ಅಂದರೆ ಇಲ್ಲಿ ನೋಡಬಹುದು, ಮಾಸ್ತಿಯವರಿಗೆ ಕೆಲವು ಹೇಳಿಕೆಗಳಿಂದ ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂದರೆ ಸಣ್ಣ ಕಥೆಗಳ ಪಿತಾಮಹ, ಕಥೆಗಾರರ ಅಣ್ಣ ಎಂಬ ಹೇಳಿಕೆಗಳು, ಕನ್ನಡ ಕಥಾಬ್ರಹ್ಮ, ಈ 3 ಆದರೆ ಚುಟುಕು ಬ್ರಹ್ಮ ಅನ್ನೋದು ಇಲ್ಲ. ಸೊ ಉತ್ತರ ಚುಟುಕು ಬ್ರಹ್ಮ. ನೆಕ್ಸ್ಟು 8ನೇದಾಗಿ, ಅತ್ಯುತ್ತಮ ಪದದಲ್ಲಿರುವಂತಹ ಸಂಧಿ ಯಾವುದು? 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅತ್ಯುತ್ತಮ ಬಿಡಿಸಬಾರ್ದಾಗ ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ. ಇಲ್ಲಿ ನೀವು ನೋಡ್ಬೋದು ಅತ್ಯುತ್ತಮ ಅನ್ನೋ ಒಂದು ಪದ ಅತಿ ಪ್ಲಸ್ ಉತ್ತಮ ಪದಗಳಿಂದ ಆಗಿದೆ. ಇಲ್ಲಿ ಅತಿ ಅನ್ನೋ ಪದದ ಕೊನೆಯಲ್ಲಿ ಈ ಕಾರಕ್ಕೆ ಉತ್ತಮ ಪದದ ಮೊದಲಲ್ಲಿರುವ ಊಕಾರ ಪರವಾದಾಗ ಈ ಕಾರದ ಬದಲು ಯ ಕಾರ ಆದೇಶವಾಗಿ ಬಂದಿದೆ, ಯ ಕಾರ. ಸೊ ಇದು ಎಣ್ ಸಂಧಿಯ ಲಕ್ಷಣವಾಗಿದೆ ಅಲ್ವಾ? ಅತಿ ಪ್ಲಸ್ ಉತ್ತಮ, ಉತ್ತರ ಎಣ್ ಸಂಧಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೆಳಗಿನ ಒಂದು ಪದ್ಯಭಾಗವನ್ನು ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ 9ನೇ ಪ್ರಶ್ನೆಯನ್ನು ನೋಡೋಣ. ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು? ಮಳೆ. ಮೊದಲನೇ ಲೈನಲ್ಲೇ ಇದೆ ನೋಡಿ, ಇಲ್ಲಿ ತೂಗಿದೆ ಮಳೆ. ಓಕೆ. ನೆಕ್ಸ್ಟ್, ಕವಿ ಹೇಳುವಂತೆ ಮರುಕಳಿಸಿರುವುದು ಯಾವುದು ಅಂತ ಅಂದರೆ ಆನಂದ. ಯಾಕೆ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಂದ ಆನಂದವನು ಮರುಕಳಿಸಿದೆ ಮಳೆ. ಓಕೆ. ನೆಕ್ಸ್ಟು, ಮತ್ತೆ ಬರಬಾರದೆ ಹಿಗ್ಗೆರೆದ ಹಳಗಾಲ. ಸೊ ಇದನ್ನು ಇದೆ ಇಲ್ಲಿ ನೋಡಿ, ಮತ್ತೆ ಬರಬಾರದೆ ಹಿಗ್ಗೆರೆದ ಹಳಗಾಲ. ಓಕೆ. ನೆಕ್ಸ್ಟು ಡೈರೆಕ್ಟ್ ಕ್ವಶನ್ಸ್ ಆನ್ಸರ್ಸ್ ಇದೆ. ಸೊ ಮಳೆಯು ಮರೆಯಗೊಡದಿರುವುದು ಏನನ್ನ? ಬಂಧ ಮತ್ತು ಸಂಬಂಧಗಳನ್ನು. ಸೊ ಇಲ್ಲಿದೆ ನೋಡಿ,
ಓಕೆ, ಮುಗಿದ ಸಂಬಂಧಗಳ ಮರೆತೆನೆಂದರೂ ಮರೆಯಗೊಡದಿದೆ ಮಳೆ, ಬಂಧಗಳ ಸಂಬಂಧಗಳ. ಓಕೆ, ಡೈರೆಕ್ಟ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟು ಸುಖ ದುಃಖ ಎನ್ನುವುದು ಏನು? ಹೌದು, ಸುಖ ದುಃಖ ಅನ್ನೋದು ಜೋಡು ನುಡಿಗೆ ಬರುತ್ತೆ. ಸೊ ನಮಗೆ ಗೊತ್ತುಂಟು, ಸುಖ ದುಃಖ ಅನ್ನೋದು ಕನ್ನಡ ವ್ಯಾಕರಣದಲ್ಲಿನ ವಿರುದ್ಧಾರ್ಥಕ ಪದಗಳ ಜೋಡಿಯಾಗಿದ್ದ ಇದನ್ನು ನಾವು ಜೋಡಿ ನುಡಿ ಅಂತ ಹೇಳಿಬಿಟ್ಟು ಕರಿತೀವಿ. ನೆಕ್ಸ್ಟ್ ಪಯಣ ಪದದ ತತ್ಸಮ ರೂಪ ಪ್ರಯಾಣ. ನಾವು ಬಹಳಷ್ಟು ಸಲ ಟೆಟ್ಟಿಗೆ ಪ್ರಿಪೇರ್ ಆಗ್ತಿರುವಾಗ ಪ್ರಯಾಣ ಪದದ ತದ್ಭವ ರೂಪವನ್ನು ನೋಡಿದ್ದೀವಿ, ಅದರ ಆನ್ಸರ್ ಪಯಣ. ಸೊ ಈ ಸಲ ಉಲ್ಟಾ ಕೊಟ್ಟಿದ್ದಾರೆ, ಪಯಣ ಪದದ ತತ್ಸಮ ರೂಪ ಪ್ರಯಾಣ. ಓಕೆ, ನೆಕ್ಸ್ಟ್ 15 ಆಯಿತು. ನೆಕ್ಸ್ಟ್ ನೋಡೋಣ ಯಾವುದು 16ನೇ ಪ್ರಶ್ನೆ, ಅನುನಾಸಿಕವಲ್ಲದ ಅಕ್ಷರ. ಈ ಒಂದು ಕ್ವಶನನ್ನು ನೋಡಿದಾಗ ನನಗೂ ಭಾಳ ಇದಾಯಿತು. ಯಾಕೆ ಅಂತಂದರೆ ಅನುನಾಸಿಕ ಅಕ್ಷರಗಳು ಅಂತ ಅಂದ್ರೆ ಏನು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಉದಾಹರಣೆಗೆ ಎಲ್ಲ ಒಂದು ಗುಂಪಿದೆಯಲ್ಲ ವರ್ಗೀಯ ವ್ಯಂಜನದಲ್ಲಿ ಕ ಖ ಗ ಘ ಜ್ಞ ಜ್ಞ, ಆಮೇಲೆ ನ ಮ ಣ, ಇವೆಲ್ಲ ಮೂಗಿನ ಸಹಾಯದಿಂದ, ಇವೆಲ್ಲ ಅನುನಾಸಿಕ ಅಕ್ಷರಗಳು. ಸೊ ಅನುನಾಸಿಕವಲ್ಲದ ಅಕ್ಷರಗಳು ಅಂತ ಅಂದರೆ ಇಲ್ಲಿ ತಾನು ಬರುತ್ತೆ, ಇಲ್ಲಿ ಜಾನು ಬರುತ್ತೆ. ಸೊ ಮೋಸ್ಟ್ಲಿ ಇದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಗ್ರೇಸ್ ಮಾರ್ಕ್ಸ್ ಕೊಡಬಹುದು. ಸೊ ನಾನಿಲ್ಲಿ ಜ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಸೊ ನೋಡೋಣ. ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ಇಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಕೊಟ್ಟಿಲ್ಲ, ಕಂಪ್ಲೀಟ್ ಅವೆರಡು ಸೇರಿಸ್ಬಿಟ್ಟು ವ್ಯಂಜನಗಳನ್ನು ಕೊಟ್ಟಿದ್ದಾರೆ. ವರ್ಗೀಯ ವ್ಯಂಜನ 25, ಅವರ್ಗೀಯ 9. ಸೊ ಟೋಟಲ್ 34. ಓಕೆ, ವ್ಯಂಜನಗಳು 34. ನೆಕ್ಸ್ಟ್ ಬಂದ್ಬಿಟ್ಟು ಮೆಲ್ವಾತು ಪದದಲ್ಲಿರುವ ಸಂಧಿ ಯಾವುದು? ಮೆಲ್ವಾತು ಇದನ್ನು ಬಿಡಿಸಿದಾಗ ಮೆಲ್ ಪ್ಲಸ್ ವಾತು, ಮೆಲ್ವಾತು. ಓಕೆ, ಇಲ್ಲಿ ಕಂಟಿನ್ಯೂ ಮಾಡೋಣ. ಮೆಲ್ ಪ್ಲಸ್ ವಾತು, ಮೆಲ್ವಾತು. ಇಲ್ಲಿ ಏನಾಗಿದೆ ಅಂತ ಅಂದರೆ ಮೆಲ್ವಾತು ಪದ ಮೆಲ್ ಪ್ಲಸ್ ವಾತು ಎಂಬ ಪದಗಳಿಂದ ಕೂಡಿದೆ. ಇಲ್ಲಿ ಲ ವ್ಯಂಜನದ ಬದಲು ವ ವ್ಯಂಜನ ಆದೇಶವಾಗಿ ಬರುತ್ತೆ. ಆದ್ದರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ. ಓಕೆ, ಆದೇಶ ಸಂಧಿ ಅಂತ ಹೇಳ್ತೀವಿ ಮೆಲ್ವಾತು. ನೆಕ್ಸ್ಟು ವೃದ್ಧಿ ಸಂಧಿಗೆ ಉದಾಹರಣೆ ಕೊಡಿ. ಜ್ಞಾನೇಶ್ವರ, ಅಷ್ಟೈಶ್ವರ್ಯ, ಪಯಶಯನ, ಮಹೇಶ್ವರಿ. ಅಷ್ಟೈಶ್ವರ್ಯ ಉತ್ತರ. ಯಾಕೆ ಅಂತಂದರೆ ಅಷ್ಟೈಶ್ವರ್ಯದನ್ನು ನಾವು ಬಿಡಿಸಿ ಬರೆದಾಗ ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ. ಇಲ್ಲಿ ಆಕಾರದ ಮುಂದೆ ಐಕಾರ ಬಂದಾಗ ಐಕಾರವೇ ವೃದ್ಧಿಯಾಗಿ ನಿಲ್ಲುತ್ತದೆ. ಆದ್ದರಿಂದ ಇದನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಣ. ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಯಾವುದು? ಎಲ್ಲದನ್ನು ಒಂದ್ಸಲಿ ನೋಡ್ಕೊಂಬರ್ರಿ. ಶಬರಿಯು ಉ ಪ್ರಥಮ, ಧ್ಯಾನದಲ್ಲಿ ಅಲ್ಲಿ ಸಪ್ತಮಿ, ರಾಮನ ಅ, ಇದು ಚತುರ್ಥಿ, ದರ್ಶನಕ್ಕೆ ಚತುರ್ಥಿ ಬಂತು. ರಾಮನ ಆ ಇದೆ. ಸೊ ಉತ್ತರ ಏನು ಬಂತು? ರಾಮನ. ರಾಮನದಲ್ಲಿ ಆ ಅನ್ನೋ ವಿಭಕ್ತಿ ಪ್ರತ್ಯಯ ಸೇರಿದೆ. ಸೊ ಓಕೆ, ನೆಕ್ಸ್ಟು ಬರೋಣ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದು? ಉತ್ತರ ಧ್ವನಿಮ. ಏನಪ್ಪ ಇದು ಧ್ವನಿಮ ಅಂತ ಅಂದರೆ ಫೊನೀಮ್ ಅಂತೀವಿ ಇಂಗ್ಲೀಷಲ್ಲಿ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡಲು ಮೂಲ ಘಟಕ ಧ್ವನಿಮ ಅಂತ ಹೇಳ್ತೀವಿ. ಇದು ಭಾಷೆಯ ಅತ್ಯಂತ ಚಿಕ್ಕ ಶಬ್ದ ಘಟಕವಾಗಿದ್ದು ಪದಗಳ ಅರ್ಥವನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಅದೇ ನಾವು ಇಲ್ಲಿ ಆಕೃತಿಮಾಗೆ ಬಂದಾಗ ಆಕೃತಿಮ ಅನ್ನೋದು ಭಾಷೆಯ ಅತ್ಯಂತ ಚಿಕ್ಕ ಅರ್ಥಪೂರ್ಣ ಘಟಕ. ಆದ್ದರಿಂದ ಆ ಧ್ವನಿಮ ಇದೆಯಲ್ಲ, ಅದು ಧ್ವನಿಯನ್ನು ಮಾಪನ ಮಾಡುವ ಒಂದು ಘಟಕ ಆಗಿದೆ. ಓಕೆ, ನೆಕ್ಸ್ಟ್ ಬರೋಣ. 22ನೇ ಕ್ವಶನ್. ಮಾತೃಭಾಷಾ ಕಲಿಕೆಯು ಕಲಿಕೆಯು ಅನುಭವ ವಿಕಾಸಕ್ಕೆ ನೆರವಾಗದು ಅಂತ ಕೊಟ್ಟಿದ್ದಾರೆ. ಸೊ ಅದು ಬರಲ್ಲ. ಪರಸ್ಪರ ವಿಚಾರ ವಿನಿಮಯಗಳನ್ನು ಕಠಿಣಗೊಳಿಸುತ್ತೆ? ಖಂಡಿತ ಇಲ್ಲ. ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ? ಹೌದು. ಇತರ ಭಾಷಾ ಕಲಿಕೆಗೆ ತೊಡಗಾಗುತ್ತದೆ? 100% ಇಲ್ಲ. ಸೊ ಹಾಗಾಗಿ ಉತ್ತರ ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ನೆಕ್ಸ್ಟ್ 23ನೇ ಕ್ವಶನ್. ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಸೊ ನಾವು ಏನು ಒಂದು ಪದಗಳನ್ನು ಅಥವಾ ವಾಕ್ಯವನ್ನು ಅಥವಾ ಪಾಠನ ಓದ್ತಿರುವಾಗ ಎಷ್ಟೊಂದು ಉಚ್ಚಾರಣೆಯಲ್ಲಿ ದೋಷ ಅಂತಂದರೆ ಉಚ್ಚಾರಣೆಯಲ್ಲಿ ತಪ್ಪುಗಳನ್ನು ಮಾಡ್ತೀವಲ್ಲ, ಅದಕ್ಕೆ ಕಾರಣವಲ್ಲ ಅಂತ ಕೊಟ್ಟಿದ್ದಾರೆ. ಶ್ವಾಸೋಚ್ಛ್ವಾಸದ ತೊಂದರೆ. ಹೌದು, ಇದು ಒಂದು ಉಚ್ಚಾರಣೆಗೆ ಪ್ರಾಬ್ಲಮ್ ಆಗಿಬಿಡ್ಬೋದು. ಎರಡನೇದಾಗಿ ಕಾಗುಣಿತದ ಅಸಮರ್ಪಕ ಕಲಿಕೆ. ಸರಿಯಾಗಿ ಕಾಗುಣಿತ ಮೊದಲನೇ ಸ್ಟಾರ್ಟಿಂಗೆಲ್ಲ ನಾವು ಕಾಗುಣಿತವನ್ನು ಕಲಿಸ್ತಿರುವಾಗ ಅಕ್ಷರದ ಒಂದು ಉಚ್ಚಾರಣೆ, ಕಾಗುಣಿತ ಬಳ್ಳಿಯ ಉಚ್ಚಾರಣೆ ಸರಿಯಾಗಿ ಬರಲಿಲ್ಲ ಅಂತ ಅಂದರೆ, ಕಲಿಸಲಿಲ್ಲ ಅಂತ ಅಂದರೆ ಸೊ ಉಚ್ಚಾರಣೆ ದೋಷ ಆಗುತ್ತೆ. ಮೂರನೇದಾಗಿ ಹಲ್ಲಿನ ರಚನೆಯ ದೋಷ. ಹೌದು, ಹಲ್ಲಿನ ರಚನೆಯಲ್ಲೂ ಸಹ ಕೆಲವೊಂದು ಏರುಪೇರು ಆದರೆ ಅಲ್ಲೂ ಸಹ ಉಚ್ಚಾರಣೆಯಲ್ಲಿ ದೋಷ ಆಗುತ್ತೆ. ಸೊ ನಾಲ್ಕನೇದಾಗಿ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ಇದು ಪಾಸಿಟಿವ್ ಆಗಿ ಹೇಳಿದ್ದಾರೆ. ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸದಿಂದ ಉಚ್ಚಾರಣೆ ದೋಷ ಆಗಲ್ಲ, ಇನ್ನೂ ಉಚ್ಚಾರಣೆ ದೋಷ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಭಾಷಾ ಪ್ರಯೋಗಾಲಯದಲ್ಲಿ ಅಂತಂದರೆ ಲ್ಯಾಂಗ್ವೇಜ್ ಲ್ಯಾಬ್ಸ್ ಅಂತೀವಲ್ಲ, ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರು? ಭಾಷಾ ಶಿಕ್ಷಕ.
ನೆಕ್ಸ್ಟು ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ. ಶ್ರಾವ್ಯ ಅಂತಂದರೆ ಕೇಳುವುದಕ್ಕೆ ಸಂಬಂಧಪಟ್ಟಂತೆ, ದೃಶ್ಯ ಉಪಕರಣ ಅಂದರೆ ನೋಡುವುದಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಸೊ ಇದು ರೇಡಿಯೋ, ಧ್ವನಿ ಸುರುಳಿ. ಚಿತ್ರಗಳು, ಕರಿಹಲಗೆ ಇವನ್ನ ನೋಡ್ತೀವಷ್ಟೇ. ಪಠ್ಯಪುಸ್ತಕ, ನಿಘಂಟು ಇದನ್ನು ಓದೋದು, ವಾರ್ತಾಪತ್ರಿಕೆ, ಚಿತ್ರಫಲಕ ಇದನ್ನು ಸಹ ನೋಡೋದು ದೃಶ್ಯ ಮಾಧ್ಯಮಗಳಾಗುತ್ತೆ. ಇದೆಲ್ಲ ಶ್ರಾವ್ಯ ಉಪಕರಣ, ರೇಡಿಯೋ, ಧ್ವನಿ ಸುರಳಿ. ನೆಕ್ಸ್ಟ್, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ, ಕರೆಕ್ಟಾಗಿ ಕ್ವಶನ್ ನೋಡ್ಕೊಳ್ಳಿ, ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಇದರೊಳಗಡೆ ವರ್ಗದ ಮೇಲೆ ನಿಯಂತ್ರಣ ಹೊಂದುವುದು, ಹೌದು, ಉಪನ್ಯಾಸ ವಿಧಾನದಲ್ಲಿ ಇದೆ ಇದು. ಉತ್ತಮ ಸಂವಹನ ಕೌಶಲ್ಯ ಒದಗಿಸುವುದು, ಹೌದು. ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು, ಇದು ಆಗಲ್ಲ. ಯಾಕೆ ಅಂತಂದರೆ ಉಪನ್ಯಾಸಗಳು ಅಂತಂದರೆ ವಿವರಣೆ ಜಾಸ್ತಿ ಇರುತ್ತೆ. ಸೊ ಬರೀ ಸಂಕ್ಷಿಪ್ತ ಮಾಹಿತಿ ಮಾತ್ರ ನೀಡೋದಿದೆಯಲ್ಲ, ಅದು ಸೂಕ್ತವಲ್ಲದ ಹೇಳಿಕೆ. ಪ್ರಮುಖ ವಿಚಾರಗಳು ಸಹ ಉಪನ್ಯಾಸ ವಿಧಾನದಲ್ಲಿ ಬರುತ್ತೆ. ನೆಕ್ಸ್ಟ್, ಲಿಖಿತ ಪರೀಕ್ಷೆಯ ನ್ಯೂನತೆ ಆಗಿದೆ. ನಾವೇನು ಲಿಖಿತ ಪರೀಕ್ಷೆ ಬರೆಸ್ತೀವಲ್ವಾ, ಸೊ ಬರಿತೀವಲ್ವಾ, ಸೊ ಅದರೊಳಗಡೆ ಏನು ನ್ಯೂನತೆ ಅಂತಂದರೆ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಲಿಖಿತ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವುದು, ಹೌದು, ಅವ್ರು ಏನು ಬರೆದಿರ್ತಾರೋ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ. ನಕಲು ಮಾಡುವ ಸಾಧ್ಯತೆ ಇದೆ, ಹೌದು, ಅಕ್ಕಪಕ್ಕ ನೋಡುವ ಸಾಧ್ಯತೆ ಇದೆ. ದೀರ್ಘಕಾಲದವರೆಗೆ ಸಂಗ್ರಹಿಸಲು ಸಾಧ್ಯ, ಹೌದು. ಪೇಪರ್ಸ್ಗಳನ್ನು ಓರಲ್ ಆಗಿ ನಾವು ಎಕ್ಸಾಮ್ ಮಾಡಿದ್ರೆ ಅದನ್ನು ನಾವು ಯಾವುದೇ ರೀತಿಯಾಗಿ ಅದರ ರೆಕಾರ್ಡ್ಸ್ ಇಡೋಕ್ಕಾಗಲ್ಲ, ಆದರೆ ದೀರ್ಘಕಾಲದವರೆಗೆ ಇದನ್ನು ಲಿಖಿತ ಪರೀಕ್ಷೆಯನ್ನು ಇಡ್ಬೋದು. ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡ್ಬೋದು, ಹೌದು. ಆದರೆ ಇಲ್ಲಿ ನ್ಯೂನತೆ ಏನಪ್ಪ ಅಂತಂದರೆ ನಕಲು ಮಾಡುವ ಸಾಧ್ಯತೆ ಇದೆ, ಹೌದು. ನೆಕ್ಸ್ಟ್, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ನಮಗೆ ಗೊತ್ತು ವಸ್ತುನಿಷ್ಠ ಪರೀಕ್ಷೆಗಳು ಅಂತಂದರೆ ಏನು, ಒಂದು ವಾಕ್ಯ, ಒಂದು ಶಬ್ದದಲ್ಲಿ ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರಿ, ಸರಿ ತಪ್ಪು. ಸೊ ಇವೆಲ್ಲ ಏನಾಗುತ್ತಪ್ಪ ಅಂದರೆ ವಸ್ತುನಿಷ್ಠ. ಆಮೇಲೆ ಇದು 4 ಆಪ್ಷನ್ಸನ್ನು ಕೊಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, ಅವೆಲ್ಲ ವಸ್ತುನಿಷ್ಠಕ್ಕೆ ಬರುತ್ತೆ. ಅದರೊಳಗಡೆ ಕಿರು ಉತ್ತರ ಬಂತು, ಹೊಂದಿಸಿ ಬರೆಯಿರಿ ಬಂತು, ಒಂದು ವಾಕ್ಯ ಶಬ್ದದಲ್ಲಿ ಬಂತು, ವಿವರಿಸಿ ಬರೆಯುವ ಪರೀಕ್ಷೆ ಇದೆಯಲ್ಲ ಅದು ವಸ್ತುನಿಷ್ಠಕ್ಕೆ ಕೊಡಲ್ಲ ನಾವು. ಓಕೆ. ನೆಕ್ಸ್ಟ್ 29, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಯಾವುದು? ವಯಸ್ಸಿಗೆ ಮೀರಿದ ಅವಧಾನ ಇರುತ್ತೆ, ಹೌದು, ಅವರಿಗಿರುತ್ತೆ. ಸಾಧನೆ ಹಂಬಲವಿರುತ್ತೆ, ಹೌದು. ಇತರ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅಧಿಕ ತಿಳುವಳಿಕೆ ಇರುತ್ತೆ, ಹೌದು. ಸ್ಮರಣಶಕ್ತಿ ಕಡಿಮೆ ಇರುತ್ತೆ, ಇದು ಅವರ ಒಂದು ಗುಣಲಕ್ಷಣ ಅಲ್ಲ. ಅವರ ಒಂದು ಸ್ಮರಣಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ. ಓಕೆ. ನೆಕ್ಸ್ಟ್ ಕ್ವಶನ್, CCE ಇದರ ವಿಸ್ತೃತ ರೂಪ ಏನು ಅಂತ ಹೇಳಿಬಿಟ್ಟು, ನಿರಂತರ ವ್ಯಾಪಕ ಮೌಲ್ಯಮಾಪನ. ನಮಗೆ ಗೊತ್ತುಂಟು ಇವ್ಯಾಲ್ಯೂಯೇಷನಲ್ಲಿ ನಾವು ಇದನ್ನು ಬಹಳ ಸಲ ಯೂಸ್ ಮಾಡಿದ್ದೀವಿ. CCE ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಷನ್ ಎವ್ಯಾಲ್ಯೂಯೇಷನ್ ಅಂತ, ನಿರಂತರ ವ್ಯಾಪಕ ಮೌಲ್ಯಮಾಪನ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಒಂದು ಪ್ರಶ್ನಾಪತ್ರಿಕೆಯನ್ನು ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಆನ್ಸರ್ಸ್ಗಳನ್ನು ನೀಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.